ಶಿವನ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ದಾವಣಗೆರೆ ಜಿಲ್ಲೆಯ ಸಾಸ್ವೆಹಳ್ಳಿಯಲ್ಲಿ ನಡೆದಿದೆ. ಹೈಡ್ರಾಮಾ ಕಿಡಿಗೇಡಿಗಳನ್ನ ಬಂಧಿಸುವಂತೆ ರೇಣುಕಾಚಾರ್ಯ ಪಟ್ಟು ಬಿಟ್ಟಿದ್ದಾರೆ. ಸ್ಥಳದಲ್ಲಿದ್ದ ಹಸಿರು ಧ್ವಜ ತೆರವಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಹಸಿರು ಧ್ವಜ ತೆರವಿಗೆ ಪೊಲೀಸರಿಂದ ಹಿಂದೇಟು ಭಾರೀ ಹೈಡ್ರಾಮಾ ಆಗಿದೆ. ಬಳಿಕ ಹಸಿರು ಧ್ವಜವನ್ನ ತೆರವು ಮಾಡಿದ್ದಾರೆ. ಧ್ವಜ ತೆರವು ಮಾಡಿಸಿದ್ದಾರೆ ಎಂಪಿ ರೇಣುಕಾಚಾರ್ಯ. ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ರೇಣುಕಾಚಾರ್ಯ ಅವರೇ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಈಗ ಶಿವನ ಬ್ಯಾನರ್ಗೆ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಆರೋಪ. ಸರ್, ಯಾರು ಮಾಡಿರ್ಬೋದು ಅಂತ ತಮಗೆ ಅನುಮಾನ ಇದೆ ಸರ್? 8ನೇ ತಾರೀಕು ಸೋಮವಾರ ಕಾರ್ತಿಕ ಮಹೋತ್ಸವ ಕಾರ್ಯಕ್ರಮ ಇದೆ. ಈ ಶಿವನ ಇದರಲ್ಲಿ ಕಲ್ಲೇಶ್ವರ ಸ್ವಾಮಿಯ ಕಾರ್ತಿಕ ಮಹೋತ್ಸವ. ಕರೆಕ್ಟ್ ಸರ್. ಆ ಕಾರ್ತಿಕ ಮಹೋತ್ಸವ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ನಮ್ಮೆಲ್ಲ ಯುವಕರು ಕಲ್ಲೇಶ್ವರ ಸ್ವಾಮಿಯ ಶಿವನ ಒಂದು ಭಾವಚಿತ್ರವನ್ನು ಫ್ಲೆಕ್ಸ್ ಅಳವಡಿಸಿದ್ದಾರೆ. ಸರಿ. ಅಳವಡಿಸುವ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಅಡ್ಡಿ ಮಾಡಿದ್ದಾರೆ. ಸರಿ. ಅದ್ರ ಫ್ಲೆಕ್ಸ್ ಅಳವಡಿಸಿದ ಮೇಲೆ ಮಧ್ಯರಾತ್ರಿಗೆ ಬೆಂಕಿ ಇಟ್ಟಿದ್ದಾರೆ. ಬೆಳಗ್ಗೆ ವಿಷಯ ಎಲ್ಲ ನಮ್ಮ ಯುವಕರಿಗೆ ಹಿಂದೂ ಮುಖಂಡ ವಿಷಯ ಗೊತ್ತಾಗ್ದಾಗ್ಲಿ ನನಗೆ ಕರೆ ಮಾಡಿರು. ತಕ್ಷಣ ನಾನು ಸ್ಥಳಕ್ಕೆ ಹೋದೆ, ಪೊಲೀಸ್ಗೆ ಹೇಳಿದೆ. ನಾನು ಹೋಗುವ 5 ನಿಮಿಷ ಮುಂಚೆ ಇದು ದೊಡ್ಡ ಇಶ್ಯೂ ಆಗುತ್ತೆ ಅಂತೇಳಿ ಏನು ಶಿವನ ಒಂದು ಸ್ಟ್ಯಾಚ್ಯೂ ಇತ್ತಲ್ಲ ಫ್ಲೆಕ್ಸ್, ಅದನ್ನ ಬೆಂಕಿ ಹಚ್ಚಿದ ಫ್ಲೆಕ್ಸ್ ತೆರವುಗೊಳಿಸಿದ್ರು ಪೊಲೀಸರು. ನಾನು ಹೇಳಿದೆ, ಇದನ್ನ ಯಾಕೆ ತೆರವುಗೊಳಿಸಿರಿ? ಇಲ್ಲ ಸರ್, ಇದು ಕೋರ್ಟಿ ಬೇಕು. ಕೋರ್ಟಿ ಬೇಕಂದ್ರೆ ನೆಸಿಟಿ ಇಲ್ಲ, ಕೋರ್ಟಿ ನೀವು ಫೋಟೋ ವಿಡಿಯೋ ತಗೊಂಡ್ರಿ ಫ್ಲೆಕ್ಸ್ ತಗೊಂಡು ಹೋಗ್ತೀರಾ ಅಂತ ಕೇಳಿದೆ. ಇದ್ರ ಜೊತೆಗೆ ಆ ಸಾರ್ವಜನಿಕ ಸ್ಥಳದಲ್ಲಿ ಬಹಳ ದಿವಸದಿಂದ ಕಿರಿಕಿರಿ ಒಂದು ಆ ಬಾವುಟವನ್ನ ಧ್ವಜವನ್ನ ಕಟ್ಟಿದ್ರು. ಸರಿ, ಯಾರು ಮಾಡಿದ್ದು? ಈಗ ಬೆಂಕಿ ಹಚ್ಚಿದ್ ಯಾರು? ಆನಂತರ ಅಲ್ಲಿ ಗಲಾಟೆ ಮಾಡಿದ್ರು ಯಾರವರು? ಅನ್ಯ ಕೋಮಿನ ಕೆಲವು ಕಿಡಿಗೇಡಿಗಳು ಅಲ್ಲಿ ಸ್ಥಳೀಕರು ಲೋಕಲ್ ಎಷ್ಟು ಹೇಳ್ತಾರೆ, ಸ್ವಲ್ಪ ಸಂಖ್ಯೆ ಆದ್ರೆ ನಮ್ಮ ಹಿಂದೂಗಳು ಹೇಳ್ತಾರೆ, ಗಾಂಜಾ ಸೇವನೆ ಮಾಡ್ತಾರೆ. ಮಧ್ಯರಾತ್ರಿವರೆಗೂ ಅಲ್ಲಿ ಹೋಗೋ ಬರೋ ಜನರಿಗೆಲ್ಲ ಕಿರಿಕಿರಿ ಮಾಡ್ತಾರೆ. ಅವ್ರ ಸಮಯನೇ ಗೊತ್ತಾಗಲ್ಲ, 2 ಗಂಟೆ 3 ಗಂಟೆ ಮಧ್ಯರಾತ್ರಿವರೆಗೂ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸ್ಥಳಕ್ಕೆ ಹೋದ ತಕ್ಷಣ ಅವನು ಯಾರು ಬಂಧಿಸ್ಬೇಕಿದ್ರೆ ಬಂಧಿಸಿದ್ದಾರೆ. ಕೇವಲ ಒಬ್ಬ ವ್ಯಕ್ತಿ ಇಲ್ಲ, ಅವನ ಜೊತೆಗೆ ಇನ್ನೂ ಸಹಚರ ಇದ್ದಾರೆ. ಎಲ್ಲರನ್ನೂ ಬಂಧಿಸ್ಬೇಕು, ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು, ಸೆಕ್ಷನ್ ಹಾಕ್ಬೇಕು, ಎಲ್ಲರನ್ನೂ ಬಂಧಿಸ್ಬೇಕಂತ ಹೇಳಿದ್ವಿ. ಮತ್ತೆ ಬಹಳ ದಿವಸಗಳಿಂದ ಮಧ್ಯ ರಸ್ತೆಯಲ್ಲಿ ಕಿರಿಕಿರಿ ಆಗುವಂತ ಒಂದು ಆ ಧ್ವಜವನ್ನು ಕಟ್ಟಿದ್ರು. ಆ ಧ್ವಜವನ್ನು ತೆರವುಗೊಳಿಸಕ್ಕೆ ಹೇಳಿದೆ. ಪೊಲೀಸರ ಸಮಯ ಕೇಳಿದ್ರು. ನಾನು ಹೇಳಿದೆ, ಸಮಯ ಕೊಡಕ್ ಸಾಧ್ಯ ಏನಿಲ್ಲ, 10 ನಿಮಿಷಗಳ ಒಳಗಾಗಿ ತೆರವುಗೊಳಿಸ್ಬೇಕಂದ್ರೆ ಆ ಧ್ವಜವನ್ನ ತೆರವುಗೊಳಿಸಿದ್ವಿ. ಈಗ ಪರಿಸ್ಥಿತಿ ಶಾಂತವಾಗಿದೆ. ನಮ್ಮೆಲ್ಲ ಮುಖಂಡರು ಹೇಳಿದ್ವಿ, ನಾವ್ ಹೇಳೋದು ಕೋಮು ಸಾಮರಸ್ಯ, ಇದು ಯಾವ ನಮ್ಮ ಹಿಂದೂಗಳಲ್ಲ. ಈ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರು ಈ ಕಾಂಗ್ರೆಸ್ಸಿನ ಇವರ ಪ್ರಚೋದನೆಗಳು. ನೋಡಿ, ನಾನು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಉದ್ಯೋಗ ಭಾಷಣ ಮಾಡಿದ್ರೆ, ಕೋಮು ಸಾಮರಸ್ಯ ಹಾಳು ಮಾಡಿದ್ರೆ, ಪ್ರಚೋದಕಾರಿ ಭಾಷಣ ಮಾಡಿದ್ರೆ, ಅಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಇವರು ಸರ್ಕಾರ ರೀತಿ ಮಾಡಿದ್ದಾರೆ. ಸರ್ಕಾರದ ಕುಮ್ಮಕ್ಕಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕೆಲವು, ನಾನು ಎಲ್ಲ ಅಲ್ಪಸಂಖ್ಯಾತರು ಗುಂಡಾಗಳು ಅಂತ ಹೇಳಲ್ಲ, ಎಲ್ಲ ಅಲ್ಪಸಂಖ್ಯಾತರು ದೇಶದ್ರೋಹಿಗಳು ಅಂತ ಹೇಳಲ್ಲ. ಕೆಲವು ಗುಂಡಾಗಳು, ಕೆಲವು ದೇಶದ್ರೋಹಿಗಳು ಇಂತ ಕಿಡಿಗೇಡಿ ಕೆಲಸವನ್ನು ಮಾಡ್ತಾರೆ. ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ಪೊಲೀಸ್ ಅಧಿಕಾರಿಗಳಿಗೆ, ಆ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಅವನ ಜೊತೆಗೆ ಎಲ್ಲರ ಸಹಚರರು ಎಲ್ಲರೂ ಬಂಧಿಸಬೇಕು, ಕಠಿಣ ಕ್ರಮ ಆಗ್ಬೇಕಂತ ಹೇಳಿ ನಾನು ಎಚ್ಚರಿಕೆಯನ್ನ ಕೊಟ್ಟಿದ್ದೀನಿ. ಇಲ್ಲ, ದೇವರ ಫೋಟೋ ಹಾಕಿದ್ರೆ, ದೇವರ ಭಾವಚಿತ್ರ ಹಾಕಿದ್ರೆ ಅವ್ರಿಗೆ ಆಗೋದೇನು? ಇವ್ರ ಅಪ್ಪನ ಮನೆ ಆಸ್ತಿ. ನಾನು ಅದನ್ನ ಕೇಳಿದೆ, ನಿಮ್ಮ ಅಪ್ಪನ ಮನೆ ಆಸ್ತಿನಾ? ಅದಕ್ಕೆ ಸಾರ್ವಜನಿಕ ಸ್ಥಳ ನೋಡಿ, ಟಿಪ್ಪು ಫ್ಲೆಕ್ಸ್ ಜಯಂತಿಗೆ ಅಳವಡಿಸಿದ್ರು ಫ್ಲೆಕ್ಸ್ ಮೊನ್ನೆ ತೆಗೆದಾರೆ. 3 ತಿಂಗಳು 4 ತಿಂಗಳು ಅಲ್ಲೇ ಐತಿ. ಅವ ನಮ್ಮ ಹಿಂದೂ ಯುವಕರು ಯಾರೋ ಅವ್ರಿಗೆ ಅಡ್ಡಿ ಮಾಡಿಲ್ಲ. ಅದು ನಮ್ಮ ದೇಶದಲ್ಲಿ, ನಮ್ಮ ಭೂಮಿಯಲ್ಲಿ ಕಿರಿಕಿರಿ ಮಾಡ್ತಕ್ಕಂಥವ್ರು ಮೆಟ್ಟಿ ನಿಲ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು. ರೇಣುಕಾಚಾರ್ಯ ಅವರೇ, ನಮ್ಮ ನಂಬಿಕೆಗೆ ನಮ್ಮ ನೆಲದಲ್ಲಿ ಬೆಲೆ ಇದೆ.
ನಾವು ಪಾಕಿಸ್ತಾನದಲ್ಲಿ ಹೋಗಿ ಏನಾದ್ರೂ ನಮ್ಮ ದೇವರ ಫೋಟೋ ಹಾಕ್ಲಿಕ್ಕಾಗತ್ತಾ? ನಮ್ಮ ನಂಬಿಕೆ ನಮ್ಮದು, ಬೇರೆಯವರ ನಂಬಿಕೆ ಬೇರೆಯವರ ಅಲ್ವಾ? ಇದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇಂಥ ದುರ್ಘಟನೆ ನಡೀತವೆ. ಇದು ಪ್ರಚೋದನೆ ಕಾಂಗ್ರೆಸ್ ಇದೆ. ಅವರ ಕುಮ್ಮಿಕ್ಕಿಂದಲೇ ಇವರು ಫ್ಲಕ್ಸ್ ಅಳವಡಿಸ್ತಾರೆ. ಪಾಕಿಸ್ತಾನ ಬಾಂಗ್ಲಾದಲ್ಲಿ ಶಿವನ ಫ್ಲಕ್ಸ್ ಅಳವಡಿಸಿ ಸುಮ್ಮನಿರ್ತಾರ? ಅರೆ ನಮ್ಮ ನೆಲ, ನಮ್ಮ ದೇಶ, ನಮ್ಮ ಭೂಮಿ ಮೇಲೆ ಫ್ಲಕ್ಸ್ ಅಳವಡಿಸಿ ಶಿವನ, ನಾವೆಲ್ಲ ಶಿವನ ಆರಾಧಕರು. ಏನ್ ಆಟ ಆಡ್ತಾರೇನ್ರಿ? ನಾನ್ ಕೇಳಿದೆ, ಇವ್ರ ಅಪ್ಪನ ಮನೆ ಆಸ್ತಿ ಅಂತ ಹೇಳಿದೆ. ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರ್ ತಹಶೀಲ್ದಾರ್ ಬರ್ಬೇಕು, ಆ ಧ್ವಜ ತೆರವುಗೊಳಿಸಿ, ಅದು ಸಾರ್ವಜನಿಕ ರಸ್ತೆ ಮಧ್ಯದಲ್ಲಿದೆ, ಇದು ನಡೆಯಲ್ಲ, ಈಗ ತೆರವುಗೊಳಿಸ್ಬೇಕಂತ ಹೇಳಿ ಅವ್ರಿಗೆ ತೆರವುಗೊಳಿಸ್ಬಂದಿ, ನಾನು ಅಷ್ಟು ಬಿಟ್ಟಿಲ್ಲ. ಬೇಸಿಕಲಿ ಸರ್ ಆ ಸ್ಥಳ ಇದೆಯಲ್ಲ, ಅದು ಕೋಮು ಸೂಕ್ಷ್ಮ ಪ್ರದೇಶವಾ? ಅಲ್ಲೇನಾದ್ರೂ ಗಲಾಟೆಗಳ ಹಿಂದೆ ಆಗಿದ್ದು, ಏನಾದ್ರು ಗಲಾಟೆ ಆಗಿದ್ದು? ಸಾಸೊಳ್ಳಿ ಗ್ರಾಮದೊಳಗೆ ಎಂಟ್ರೆನ್ಸ್ ಅದು, ಅಲ್ಲಿ ಪ್ರವೇಶ ದ್ವಾರ ಕಟ್ಟುವಾಗಲೂ ಕಿರಿಕಿರಿ ಮಾಡಿದ್ರು. ಅದು ನಮ್ಮ ಹಿಂದೂ ಯುವಕರು ಕಟ್ಟಿದ್ದು, ಇದು ಅವ್ರ ಆಸ್ತಿ ಅಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ನಮ್ಮ ಯುವಕರು ಕಟ್ಟ ಸಂದರ್ಭ ಕಿರಿಕಿರಿ ಮಾಡಿದ್ರು. ನಾನೇ ಹೋಗಿ ಆ ಸಂದರ್ಭದಲ್ಲಿ ಮುಸಲ್ಮಾನ್ ಅಲ್ಪಸಂಖ್ಯಾತರು ಮುಖಂಡರು ಚರ್ಚೆ ಮಾಡಿದ್ದೆ. ಅವಾಗ ಇದು ನೋಡಪ್ಪ, ಇದೆಲ್ಲ ಸಾಮರಸ್ಯ ಇರ್ಬೇಕಂತ ಹೇಳಿದೆ. ಇವತ್ತು ಸಹ ಇಷ್ಟೆಲ್ಲ ನಡೆದ್ರು. ನಾನು ಕೆಲವು ಅಲ್ಪಸಂಖ್ಯಾತರ ಯುವಕರನ್ನ, ಹಿರಿಯರ ಕರೆದು ಇದು ಮಾಡೋದು ಒಳ್ಳೇದಲ್ಲ, ಯಾರೋ ಒಬ್ಬಿಬ್ರು ಮಾಡೋದು ಇಡೀ ನಿಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಬರುತ್ತೆ, ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹೌದು ಸರ್, ಖಂಡಿತ. ಕೋಮುಗಳ ನಡುವೆ ದ್ವೇಷ ಶುರುವಾಗುತ್ತೆ, ಇದಾಗಬಾರ್ದು. ಯಾರು ಹಂಗ್ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆಲಿ ನೀವು ಮಾತಾಡಿದ್ದಕ್ಕೆ. ಇಷ್ಟೊತ್ತು ಶಿವನ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ದಾವಣಗೆರೆ ಜಿಲ್ಲೆಯ ಸಾಸ್ವೆಹಳ್ಳಿಯಲ್ಲಿ ನಡೆದಿದೆ. ಹೈಡ್ರಾಮಾ, ಕಿಡಿಗೇಡಿಗಳನ್ನ ಬಂಧಿಸುವಂತೆ ರೇಣುಕಾಚಾರ್ಯ ಪಟ್ಟು ಬಿಟ್ಟಿದ್ದಾರೆ. ಸ್ಥಳದಲ್ಲಿದ್ದ ಹಸಿರು ಧ್ವಜ ತೆರವಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಹಸಿರು ಧ್ವಜ ತೆರವಿಗೆ ಪೊಲೀಸರಿಂದ ಹಿಂದೇಟು, ಭಾರೀ ಹೈಡ್ರಾಮಾ ಆಗಿದೆ. ಬಳಿಕ ಹಸಿರು ಧ್ವಜವನ್ನ ತೆರವು ಮಾಡಿದ್ದಾರೆ. ಧ್ವಜ ತೆರವು ಮಾಡಿಸಿದ್ದಾರೆ ಎಂಪಿ ರೇಣುಕಾಚಾರ್ಯ. ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ರೇಣುಕಾಚಾರ್ಯ ಅವರೇ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಈಗ ಶಿವನ ಬ್ಯಾನರ್ಗೆ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಆರೋಪ. ಸರ್, ಯಾರು ಮಾಡಿರ್ಬೋದು ಅಂತ ತಮಗೆ ಅನುಮಾನ ಇದೆ ಸರ್? 8ನೇ ತಾರೀಕು ಸೋಮವಾರ ಕಾರ್ತಿಕ ಮಹೋತ್ಸವ ಕಾರ್ಯಕ್ರಮ ಇದೆ. ಈ ಶಿವನ ಇದರಲ್ಲಿ ಕಲ್ಲೇಶ್ವರ ಸ್ವಾಮಿಯ ಕಾರ್ತಿಕ ಮಹೋತ್ಸವ. ಕರೆಕ್ಟ್ ಸರ್. ಆ ಕಾರ್ತಿಕ ಮಹೋತ್ಸವ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ನಮ್ಮೆಲ್ಲ ಯುವಕರು ಕಲ್ಲೇಶ್ವರ ಸ್ವಾಮಿಯ ಶಿವನ ಒಂದು ಭಾವಚಿತ್ರವನ್ನು ಫ್ಲೆಕ್ಸ್ ಅಳವಡಿಸಿದ್ದಾರೆ. ಸರಿ. ಅಳವಡಿಸುವ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಅಡ್ಡಿ ಮಾಡಿದ್ದಾರೆ. ಸರಿ. ಆದ್ರೆ ಫ್ಲೆಕ್ಸ್ ಅಳವಡಿಸಿದ ಮೇಲೆ ಮಧ್ಯರಾತ್ರಿಗೆ ಬೆಂಕಿ ಇಟ್ಟಿದ್ದಾರೆ. ಬೆಳಗ್ಗೆ ವಿಷಯ ಎಲ್ಲ ನಮ್ಮ ಯುವಕರಿಗೆ, ಹಿಂದೂ ಮುಖಂಡರಿಗೆ ವಿಷಯ ಗೊತ್ತಾಗ್ದಾಗ್ಲೂ ನನಗೆ ಕರೆ ಮಾಡಿರು. ತಕ್ಷಣ ನಾನು ಸ್ಥಳಕ್ಕೆ ಹೋದೆ, ಪೊಲೀಸ್ಗೆ ಹೇಳಿದೆ. ನಾನು ಹೋಗುವ 5 ನಿಮಿಷ ಮುಂಚೆ ಇದು ದೊಡ್ಡ ಇಶ್ಯೂ ಆಗುತ್ತೆ ಅಂತೇಳಿ ಏನು ಶಿವನ ಒಂದು ಸ್ಟ್ಯಾಚ್ಯೂ ಇತ್ತಲ್ಲ ಫ್ಲೆಕ್ಸ್, ಅದನ್ನ ಬೆಂಕಿ ಹಚ್ಚಿದ ಫ್ಲೆಕ್ಸ್ ತೆರವುಗೊಳಿಸಿದ್ರು ಪೊಲೀಸರು. ನಾನು ಹೇಳಿದೆ, ಇದನ್ನ ಯಾಕೆ ತೆರವುಗೊಳಿಸಿರಿ? ಇಲ್ಲ ಸರ್, ಇದು ಕೋಟಿ ಬೇಕು. ಕೋಟಿ ಬೇಕಂದ್ರೆ ನೆಸಿಟಿ ಇಲ್ಲ, ಕೋಟಿ ನೀವು ಫೋಟೋ ವಿಡಿಯೋ ತಗೊಂಡ್ರೆ ನೀವು ಫ್ಲೆಕ್ಸ್ ತಗೊಂಡು ಹೋಗ್ತೀರಾ ಅಂತ ಕೇಳಿದೆ. ಇದ್ರ ಜೊತೆಗೆ ಆ ಸಾರ್ವಜನಿಕ ಸ್ಥಳದಲ್ಲಿ ಬಹಳ ದಿವಸದಿಂದ ಕಿರಿಕಿರಿ ಒಂದು ಆ ಬಾವುಟವನ್ನ, ಧ್ವಜವನ್ನ ಕಟ್ಟಿದ್ರು. ಸರ್, ಈಗ ಯಾರು ಮಾಡಿದ್ದು? ಈಗ ಬೆಂಕಿ ಹಚ್ಚಿದ್ ಯಾರು? ಆನಂತರ ಅಲ್ಲಿ ಗಲಾಟೆ ಮಾಡಿದ್ರು ಯಾರವರು? ಅನ್ಯ ಕೋಮಿನ ಕೆಲವು ಕಿಡಿಗೇಡಿಗಳು. ಅಲ್ಲಿ ಸ್ಥಳೀಕರು, ಲೋಕಲ್ ಎಷ್ಟು ಹೇಳ್ತಾರೆ, ಅಲ್ಪಸಂಖ್ಯಾತರು ತಮ್ಮ ಹಿಂದೂಗಳು ಹೇಳ್ತಾರೆ, ಗಾಂಜಾ ಸೇವನೆ ಮಾಡ್ತಾರೆ. ಮಧ್ಯರಾತ್ರಿವರೆಗೂ ಅಲ್ಲಿ ಹೋಗೋ ಬರೋ ಜನರಿಗೆಲ್ಲ ಕಿರಿಕಿರಿ ಮಾಡ್ತಾರೆ. ಅವ್ರ ಸಮಯನೇ ಗೊತ್ತಾಗಲ್ಲ, 2 ಗಂಟೆ 3 ಗಂಟೆ ಮಧ್ಯರಾತ್ರಿವರೆಗೂ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸ್ಥಳಕ್ಕೆ ಹೋದ ತಕ್ಷಣ ಅವನು ಯಾರು ಬಂಧಿಸ್ಬೇಕಿದ್ರೆ ಬಂಧಿಸಿದ್ದಾರೆ. ಕೇವಲ ಒಬ್ಬ ವ್ಯಕ್ತಿ ಇಲ್ಲ, ಅವನ ಜೊತೆಗೆ ಇನ್ನೂ ಸಹಚರಿದ್ದಾರೆ. ಎಲ್ಲರನ್ನೂ ಬಂಧಿಸ್ಬೇಕು, ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು, ಸೆಕ್ಷನ್ ಹಾಕ್ಬೇಕು, ಎಲ್ಲರನ್ನೂ ಬಂಧಿಸ್ಬೇಕಂತ ಹೇಳಿದ್ವಿ. ಮತ್ತೆ ಬಹಳ ದಿವಸಗಳಿಂದ ಮಧ್ಯ ರಸ್ತೆಯಲ್ಲಿ ಕಿರಿಕಿರಿ ಆಗುವಂತ ಒಂದು ಆ ಧ್ವಜವನ್ನು ಕಟ್ಟಿದ್ರು.
ಆ ಧ್ವಜವನ್ನು ತೆರವುಗೊಳಿಸಕ್ಕೆ ಹೇಳಿದೆ. ಪೊಲೀಸರು ಸಮಯ ಕೇಳಿದ್ರು, ನಾನು ಹೇಳಿದೆ ಸಮಯ ಕೊಡಕ್ ಸಾಧ್ಯನಿಲ್ಲ, 10 ನಿಮಿಷಗಳ ಒಳಗಾಗಿ ತೆರವುಗೊಳಿಸ್ಬೇಕಂದ್ರೆ ಆ ಧ್ವಜವನ್ನ ತೆರವುಗೊಳಿಸಿದ್ವಿ. ಈಗ ಪರಿಸ್ಥಿತಿ ಶಾಂತವಾಗಿದೆ. ನಮ್ಮೆಲ್ಲ ಮುಖಂಡರು ಹೇಳಿದ್ವಿ, ನಾವ್ ಹೇಳೋದು ಕೋಮು ಸಾಮರಸ್ಯ, ಇದು ಯಾವ ನಮ್ಮ ಹಿಂದೂಗಳಲ್ಲ. ಈ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರು ಈ ಕಾಂಗ್ರೆಸ್ಸಿನ ಇವರ ಪ್ರಚೋದನೆಗಳು. ನೋಡಿ, ನಾನು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಉದ್ಯೋಗ ಭಾಷಣ ಮಾಡಿದ್ರೆ, ಕೋಮು ಸಾಮರಸ್ಯ ಹಾಳು ಮಾಡಿದ್ರೆ, ಪ್ರಚೋದನಕಾರಿ ಭಾಷಣ ಮಾಡಿದ್ರೆ, ಅಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಇವರು ಸರ್ಕಾರ ರೀತಿ ಮಾಡಿದ್ರೆ. ಸರ್ಕಾರದ ಕುಮ್ಮಕ್ಕಿಂದ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕೆಲವು, ನಾನು ಎಲ್ಲ ಅಲ್ಪಸಂಖ್ಯಾತರು ಗುಂಡಾಗಳು ಅಂತ ಹೇಳಲ್ಲ, ಎಲ್ಲ ಅಲ್ಪಸಂಖ್ಯಾತರು ದೇಶದ್ರೋಹಿಗಳು ಅಂತ ಹೇಳಲ್ಲ. ಕೆಲವು ಗುಂಡಾಗಳು, ಕೆಲವು ದೇಶದ್ರೋಹಿಗಳು ಇಂತ ಕಿಡಿಗೇಡಿ ಕೆಲಸವನ್ನು ಮಾಡ್ತಾರೆ. ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ಪೊಲೀಸ್ ಅಧಿಕಾರಿಗಳಿಗೆ, ಆ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಅವನ ಜೊತೆಗೆ ಎಲ್ಲರೂ ಸಹಚರರು, ಎಲ್ಲರೂ ಬಂಧಿಸಬೇಕು, ಕಠಿಣ ಕ್ರಮ ಆಗ್ಬೇಕಂತ ಹೇಳಿ ನಾನು ಎಚ್ಚರಿಕೆಯನ್ನ ಕೊಟ್ಟಿದ್ದೀನಿ. ಅಲ್ಲ, ದೇವರ ಫೋಟೋ ಹಾಕಿದ್ರೆ, ದೇವರ ಭಾವಚಿತ್ರ ಹಾಕಿದ್ರೆ ಅವ್ರಿಗಾಗದೇನು? ಇವ್ರ ಅಪ್ಪನ ಮನೆ ಆಸ್ತಿ, ನಾನು ಅದನ್ನ ಕೇಳಿದೆ, ನಿಮ್ಮ ಅಪ್ಪನ ಮನೆ ಆಸ್ತಿನಾ? ಅದಕ್ಕೆ ಸಾರ್ವಜನಿಕ ಸ್ಥಳ ನೋಡಿ, ಟಿಪ್ಪು ಫ್ಲೆಕ್ಸ್ ಜಯಂತಿಗೆ ಅಳವಡಿಸಿದ್ರು ಫ್ಲೆಕ್ಸ್ ಮೊನ್ನೆ ತೆಗೆದಾರೆ. 3 ತಿಂಗಳು 4 ತಿಂಗಳು ಅಲ್ಲೇ ಐತಿ. ಅವ ನಮ್ಮ ಹಿಂದೂ ಯುವಕರು ಯಾರೋ ಅವ್ರಿಗೆ ಅಡ್ಡಿ ಮಾಡಿಲ್ಲ. ಅದು ನಮ್ಮ ದೇಶದಲ್ಲಿ, ನಮ್ಮ ನೆಲದಲ್ಲಿ, ನಮ್ಮ ಭೂಮಿಯಲ್ಲಿ ಕಿರಿಕಿರಿ ಮಾಡ್ತಕ್ಕಂಥವ್ರು ಮೆಟ್ಟಿ ನಿಲ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು. ರೇಣುಕಾಚಾರ್ಯ ಅವರೇ, ನಮ್ಮ ನಂಬಿಕೆಗೆ ನಮ್ಮ ನೆಲದಲ್ಲಿ ಬೆಲೆ ಇದೆ. ನಾವು ಪಾಕಿಸ್ತಾನದಲ್ಲಿ ಹೋಗಿ ಏನಾದ್ರೂ ನಮ್ಮ ದೇವರ ಫೋಟೋ ಹಾಕ್ಲಿಕ್ಕಾಗತ್ತಾ? ನಮ್ಮ ನಂಬಿಕೆ ನಮ್ಮದು, ಬೇರೆಯವರ ನಂಬಿಕೆ ಬೇರೆಯವರು ಅಲ್ವಾ? ಇದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇಂಥ ದುರ್ಘಟನೆ ನಡೀತವೆ. ಇದು ಪ್ರಚೋದನೆ ಕಾಂಗ್ರೆಸ್ ಇದೆ. ಅವರ ಕುಮ್ಮಿಕ್ಕಿಂದಲೇ ಇವರು ಫ್ಲಕ್ಸ್ ಅಳವಡಿಸ್ತಾರೆ. ಪಾಕಿಸ್ತಾನ ಬಾಂಗ್ಲಾದಲ್ಲಿ ಶಿವನ ಫ್ಲಕ್ಸ್ ಅಳವಡಿಸಿ ಸುಮ್ಮನಿರ್ತಾರ? ಅರೆ, ನಮ್ಮ ನೆಲ, ನಮ್ಮ ದೇಶ, ನಮ್ಮ ಭೂಮಿ ಮೇಲೆ ಫ್ಲಕ್ಸ್ ಅಳವಡಿಸಿ ಶಿವನ, ನಾವೆಲ್ಲ ಶಿವನ ಆರಾಧಕರು. ಏನ್ ಆಟ ಆಡ್ತಾರೇನ್ರಿ? ನಾನ್ ಕೇಳಿದೆ, ಇವ್ರ ಅಪ್ಪನ ಮನೆ ಆಸ್ತಿ ಅಂತ ಹೇಳಿದೆ. ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರ್ ತಹಶೀಲ್ದಾರ್ ಬರ್ಬೇಕು, ಆ ಧ್ವಜ ತೆರವುಗೊಳಿಸಿ, ಅದು ಸಾರ್ವಜನಿಕ ರಸ್ತೆ ಮಧ್ಯದಲ್ಲಿದೆ, ಇದು ನಡೆಯಲ್ಲ, ಈ ತೆರವುಗೊಳಿಸ್ಬೇಕಂತ ಹೇಳಿ ಅವ್ರಿಗೆ ತೆರವುಗೊಳಿಸ್ಬಂದಿ, ನಾನು ಅಷ್ಟು ಬಿಟ್ಟಿಲ್ಲ. ಬೇಸಿಕಲಿ ಸರ್, ಆ ಸ್ಥಳ ಇದೆಯಲ್ಲ, ಅದು ಕೋಮು ಸೂಕ್ಷ್ಮ ಪ್ರದೇಶವಾ? ಅಲ್ಲೇನಾದ್ರೂ ಗಲಾಟೆಗಳ ಹಿಂದೆ ಆಗಿದ್ದು, ಏನಾದ್ರೂ ಗಲಾಟೆ ಆಗಿದ್ದು? ಸಾಸವಳ್ಳಿ ಗ್ರಾಮದೊಳಗೆ ಎಂಟ್ರೆನ್ಸ್ ಅದು, ಅಲ್ಲಿ ಪ್ರವೇಶ ದ್ವಾರ ಕಟ್ಟುವಾಗಲೂ ಕಿರಿಕಿರಿ ಮಾಡಿದ್ರು. ಅದು ನಮ್ಮ ಹಿಂದೂ ಯುವಕರು ಕಟ್ಟಿತ್ತು, ಇದು ಅವ್ರ ಆಸ್ತಿ ಅಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ನಮ್ಮ ಯುವಕರು ಕಟ್ಟ ಸಂದರ್ಭ ಕಿರಿಕಿರಿ ಮಾಡಿದ್ರು. ನಾನೇ ಹೋಗಿ ಆ ಸಂದರ್ಭದಲ್ಲಿ ಮುಸಲ್ಮಾನ್ ಅಲ್ಪಸಂಖ್ಯಾತರು ಮುಖಂಡರು ಚರ್ಚೆ ಮಾಡಿದ್ದೆ. ಅವಾಗ ಇದು ನೋಡಪ್ಪ, ಇದೆಲ್ಲ ಸಾಮರಸ್ಯ ಇರ್ಬೇಕಂತ ಹೇಳಿದೆ. ಇವತ್ತು ಸಹ ಇಷ್ಟೆಲ್ಲ ನಡೆದು ನಾನು ಕೆಲವು ಅಲ್ಪಸಂಖ್ಯಾತರ ಯುವಕರನ್ನ, ಹಿರಿಯರ ಕರೆದು ಇದು ಮಾಡೋದು ಒಳ್ಳೇದಲ್ಲ, ಯಾರೋ ಒಬ್ಬಿಬ್ರು ಮಾಡೋದು ಇಡೀ ನಿಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಬರುತ್ತೆ, ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹೌದು ಸರ್, ಖಂಡಿತ. ಕೋಮುಗಳ ನಡುವೆ ದ್ವೇಷ ಶುರುವಾಗುತ್ತೆ, ಇದಾಗಬಾರ್ದು. ಯಾರು ಹಂಗ್ ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆಲಿ ನೀವು ಮಾತಾಡಿದ್ದಕ್ಕೆ. ಇಷ್ಟೊತ್ತು